ಇಡೀ ಭಾರತೀಯ ಸಂವಿಧಾನದ ಪ್ರಕಾರ ಕಾನೂನು ರಚನೆಯ ಹಕ್ಕು ಅದು ಸಂಸತ್ತು ಮತ್ತು ರಾಜ್ಯ ಏನು ವಿಧಾನಮಂಡಲ ಇರುತ್ತೆ ಅವರ ಹಕ್ಕು. ಈ ಕಾನೂನು ಸರಿಯಾಗಿ ಜಾರಿಗೆ ಬಂದಿದೆಯೋ ಇಲ್ವೋ, ಈ ಕಾನೂನು ವಿರುದ್ಧ ಆಗಿದೆಯೋ ನೋಡಬೇಕಾದ್ದು ನ್ಯಾಯಾಂಗದ ಜವಾಬ್ದಾರಿ. ಕಾನೂನು ರಚನೆ ನ್ಯಾಯಾಂಗದ ಕೆಲಸ ಅಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ. ಆದರೆ ಇಲ್ಲಿ ಇವರು ಯಾರೋ ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ ಇವರು ಸಂಸತ್ತು ಮತ್ತು ವಿಧಾನಮಂಡಲದ ಅಧಿಕಾರವನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಪೇಟ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಏನೇ ಗೊತ್ತಾಗುತ್ತೆ ಅವ್ರೇನೋ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಕ್ವಶನ್ ಮಾಡ್ತೀವಿ ಅಂತ. ನನಗೇನೋ ಕಬ್ಬಳಕ್ಕೆ ಜಲ್ಲಿಕಟ್ಟಿಗೆ ತಕ್ಷಣ ಅಪಾಯ ಬರುತ್ತೆ ನನಗಂತೂ ಅನಿಸಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟ್ ನ್ಯಾಯಯುತವಾಗಿ ಇದನ್ನು ಪರಿಶೀಲನೆ ನಡೆಸ್ಬೋದು, ಅದನ್ನು ಅಡ್ಮಿಷನ್ ಹಂತದಲ್ಲೇ ರಿಜೆಕ್ಟ್ ಮಾಡ್ಬೋದು. ಹೌದು, ಅಡ್ಮಿಷನ್ ಆದರೂ 10 ವರ್ಷ ಎಳೀತದೆ. ಎಸ್, ನಡೆಸಿ ಈ ಮುಂದಿನ ಸುದ್ದಿ ಹತ್ರ ನೋಡೋಣ. ರಾಘವೇಶ್ವರ ಭಾರತಿ ಸ್ವಾಮೀಜಿಗೆ ಬ್ಲ್ಯಾಕ್ ಮೇಲ್ ಮಾಡಿದ ಆರೋಪ ಹೊತ್ತಿದ್ದ ಪ್ರೇಮಲತಾ ದಂಪತಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಪ್ರಕರಣದ ತನಿಖೆ ನಡೆಸಿದ ಸಿಐಡಿ ತಂಡ ಹೊನ್ನಾವರದ ಕೋರ್ಟ್ಗೆ ಇವತ್ತು ಬಿ ರಿಪೋರ್ಟ್ ಸಲ್ಲಿಸಿತು. ಪ್ರಕರಣದಲ್ಲಿ ಯಾವುದೇ ಸತ್ಯಾಂಶ ಕಂಡು ಬಂದಿಲ್ಲ ಅಂತ ಸಿಐಡಿ ತನ್ನ ರಿಪೋರ್ಟ್ನಲ್ಲಿ ಹೇಳಿದೆ. ರಾಘವೇಶ್ವರ ಭಾರತಿಗೆ ಬೆದರಿಕೆ ಕೇಸ್, ಪ್ರೇಮಲತಾ ದಂಪತಿಗೆ ಸಿಐಡಿ ಕ್ಲೀನ್ ಚಿಟ್. ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿಗೆ ಬ್ಲ್ಯಾಕ್ ಮೇಲ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಹೊನ್ನಾವರದ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಬೇ ರಿಪೋರ್ಟ್ ಸಲ್ಲಿಸಿದೆ. ಮಾಡಿರೋ ಆರೋಪಕ್ಕೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ ಸಿಐಡಿ ಹೇಳಿದೆ. ರಾಮಕಥಾ ಗಾಯಕಿ ಪ್ರೇಮಲತಾ ಶ್ರೀಗಳ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಿಸುವ 1 ದಿನದ ಮುಂಚೆ ಈ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ದುರುದ್ದೇಶದಿಂದ ದಾಖಲಿಸದಂತೆ ಕಾಣುತ್ತದೆ. ಹೀಗಾಗಿ ಪ್ರಕರಣದಲ್ಲಿ ಯಾವುದೇ ಸತ್ಯಾಂಶ ಕಂಡು ಬಂದಿಲ್ಲ ಅಂತ ಬಿ ರಿಪೋರ್ಟ್ನಲ್ಲಿ ಸಿಐಡಿ ಉಲ್ಲೇಖಿಸಿದೆ. ಬಿ ರಿಪೋರ್ಟ್ ಬಗ್ಗೆ ಪ್ರೇಮಲತಾ ದಂಪತಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸುದ್ದಿ ಟಿವಿ ಜೊತೆ ದೂರವಾಣಿ ಮೂಲಕ ಮಾತನಾಡಿದ ಪ್ರೇಮಲತಾ ಪತಿ ದಿವಾಕರ್ ಶಾಸ್ತ್ರಿ, ಸತ್ಯಕ್ಕೆ ಯಾವಾಗಲೂ ಜಯ ಸಿಗುತ್ತೆ ಅನ್ನೋ ನಂಬಿಕೆ ನಮ್ಮದು. ಕಾನೂನಿನ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಇನ್ನು ಸಿಐಡಿ ವರದಿ ಕುರಿತಂತೆ ದೂರುದಾರ ಚಂದ್ರಶೇಖರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಐಡಿ ತಂಡ ತಮ್ಮ ಕೆಲಸವನ್ನ ನಿಭಾಯಿಸಿದೆ. ಬಿ ರಿಪೋರ್ಟ್ ಹಾಕ್ತೀನಿ ಅಂದಿದ್ರು, ಅಂತೆಯೇ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಇದಕ್ಕೆ ಪ್ರೇಮಲತಾ ಅವರು ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಹೇಳ್ಕೊಳ್ತಿದ್ದಾರೆ. ಇದುವೇ ಅಂತಿಮ ತೀರ್ಪಲ್ಲ. ಅವರು ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದು ನಿಜ. ಇದಕ್ಕೆ ಸಂಬಂಧಿಸಿದ ಸೂಕ್ತ ಸಾಕ್ಷ್ಯಾಧಾರಗಳು ನನ್ನ ಬಳಿ ಇವೆ. ಅವನ್ನ ನಾನು ಕೋರ್ಟ್ಗೆ ಸಲ್ಲಿಸುತ್ತೇನೆ. ಸಿಐಡಿ ವರದಿಯ ಕಾಪಿ ಪಡೆದು ನಮ್ಮ ವಕೀಲರ ಬಳಿ ಚರ್ಚಿಸಿ ಕಾನೂನು ಹೋರಾಟ ಮುಂದುವರಿಸುತ್ತೇನೆ ಅಂತ ಹೇಳಿದ್ದಾರೆ. ಏನಿದು ಪ್ರಕರಣ? ರಾಮಕಥಾ ಗಾಯಕಿ ಪ್ರೇಮಲತಾ ದಿವಾಕರ್ ಶಾಸ್ತ್ರಿ ದಂಪತಿ 3 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ರು. ಈ ಹಣವನ್ನ ನೀಡದೇ ಇದ್ರೆ ಅತ್ಯಾಚಾರ ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕಿದ್ರು ಅಂತ ಆರೋಪಿಸಿ ರಾಘವೇಶ್ವರ ಶ್ರೀ ಪರವಾಗಿ ಚಂದ್ರಶೇಖರ್ ಅನ್ನೋರು ದೂರು ದಾಖಲಿಸಿದ್ರು. ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ 2014 ಆಗಸ್ಟ್ನಲ್ಲಿ ಬ್ಲ್ಯಾಕ್ ಮೇಲ್ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ಬಳಿಕ ದಿವಾಕರ್ ಶಾಸ್ತ್ರಿ, ಪ್ರೇಮಲತಾ ಹಾಗೂ ನಾರಾಯಣ್ ಶಾಸ್ತ್ರಿ ಅವರನ್ನ ಪೊಲೀಸರು ಬಂಧಿಸಿದ್ರು. ನ್ಯಾಯಾಂಗ ಬಂಧನದಲ್ಲಿದ್ದ ಆರೋಪಿಗಳಿಗೆ 21 ದಿನಗಳ ಬಳಿಕ ಜಾಮೀನು ಸಿಕ್ಕಿತ್ತು. ನಂತರ ಸರ್ಕಾರ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿತ್ತು. ತನಿಖೆ ನಡೆಸಿದ ಸಿಐಡಿ ತಂಡ ಇದೀಗ ಹೊನ್ನಾವರದ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಸಿದೆ. ಇನ್ನು ಬಿ ರಿಪೋರ್ಟ್ಗೆ ರಾಮಚಂದ್ರ ಮಠ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆಯೊಂದನ್ನು ಹೊರಡಿಸಿದ್ದು, ದಿವಾಕರ ಶಾಸ್ತ್ರಿ, ಪ್ರೇಮಲತಾ ದಂಪತಿ ಈ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದು ಇದಕ್ಕೆ ಸಂಬಂಧಿಸಿದ ದಾಖಲೆಗಳಿವೆ ಅಂತ ಪ್ರಕಟಣೆಯಲ್ಲಿ ಹೇಳಲಾಗಿದೆ. ಇದರ ಹಿಂದೆ ಸರ್ಕಾರದ ಷಡ್ಯಂತ್ರ ಇದೆ ಅಂತ ಆರೋಪಿಸಲಾಗಿದೆ. ಮೌನೇಶ್ ಪೋತರಾಜ್, ಸುದ್ದಿ ಟಿವಿ, ಶಿರ್ಸಿ. ಎಸ್, ರಾಮಚಂದ್ರಾಪುರ ಮಠಕ್ಕೆ ಇದು ಸರ್ಕಾರದ ಷಡ್ಯಂತರ ಅಂತ ಅನ್ನಿಸಿದೆಯಂತೆ. ಎನಿವೆ ಅವರಿಗೆ ಅನ್ನಿಸೋದು ಅವ್ರಿಗೆ ಬಿಟ್ಟಿದ್ದು. ಆದರೆ ಏನು 2014 ಆ ದಿನ ಏನು ದೂರು ದಾಖಲಾಯಿತು, ಅವತ್ತು ಆ ಹೆಣ್ಣು ಮಗಳನ್ನು ಎತ್ಕೊಂಡು ಹೋದ್ರಲ್ಲ, ಸುಮಾರು ನನಗನ್ನಿಸುವಾಗ 29 ದಿನ ಅಂತ ಅನಿಸುತ್ತೆ. 21 ದಿನಗಳ ಕಾಲ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದರು. ದುರ್ದೈವ ಅಂದರೆ ಆರೋಪ ಏನು ಬಂದ ತಕ್ಷಣ ಅದೇನು ಯಾವ ಆರೋಪ ಅಂದರೆ ನನ್ನ ಬ್ಲ್ಯಾಕ್ ಮೇಲ್ಗೆ ಟ್ರೈ ಮಾಡಿದ್ರು ಅಂತ. ಆದರೆ ಯಾರ ಮೇಲೆ ಅತ್ಯಾಚಾರದ ಆರೋಪ ಆಯಿತು ಅವ್ರು ಜೈಲಿಗೆ ಹೋಗಲೇ ಇಲ್ಲ. ಇದು ವಸ್ತುಸ್ಥಿತಿ. ಇವತ್ತು ಒಟ್ಟಾರೆಯಾಗಿ ಪ್ರೇಮಲತಾ ಮತ್ತು ಅವರ ಪತಿ ಏನಿದ್ದಾರೆ ಅವರು ಸಮಾಧಾನದ ನಿಟ್ಟುಸಿರನ್ನು ಬಿಡ್ಬೋದು ಅಂತ ನನಗನ್ಸುತ್ತೆ. ಆದರೆ ಸರ್ಕಾರದ ಪ್ರಶ್ನೆ ಎಲ್ಲಿದೆ? ಎಸ್ ಶಂಕರ್, ಐ ವಾಂಟ್ ಟು ನೋ. ಆರ್ಗ್ಯುಮೆಂಟ್ಗಳು ಹೇಳ್ತಿದ್ದಾರೆ ಇವರು. ಈಗ ಫಸ್ಟ್ ಆಫ್ ಆಲ್
ಪ್ರೈಮಾ ಫೇಸಿ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಇವರು ಅತ್ಯಾಚಾರದ ಆರೋಪ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಇವರನ್ನು ಅರೆಸ್ಟ್ ಮಾಡಿಸಿ 21 ದಿನ ಜೈಲಲ್ಲಿರಿಸಿ ಆಮೇಲೆ ಇವ್ರು ಬಂದು ಇವ್ರ ಸ್ಟೇಟ್ಮೆಂಟ್ ಇವ್ರ ವರ್ಷನ್ ಏನು ಅಂತ ಹೇಳೋಕ್ಕೆ ಅವರಿಗೆ ಅವಕಾಶ ಸಿಕ್ಕಿದ್ದೆ ಅಲ್ಲಿಂದ ಬಂದ ಮೇಲೆ ಇವ್ರ ಪರವಾಗಿ 5 ಜನ ಜಡ್ಜ್ಗಳು 6 ಜನ ಜಡ್ಜ್ಗಳು ವಿಡ್ರಾ ಮಾಡ್ಕೊತಾರೆ. ಅಲ್ಲಿ ಯಾವ ಷಡ್ಯಂತ್ರನೂ ಇಲ್ಲ, ಎಲ್ಲ ಭಾಳ ಕ್ಲೀನ್. ನೋಡ, ಇದಾದ್ಮೇಲೆ ಒಂದು ನಿಮಿಷ, ಪ್ರೇಮಲತಾ ಅವರು ಏನಿದೆ ಪ್ರತಿಕ್ರಿಯೆ ನೀಡಿದ್ದಾರೆ, ಆ ಪ್ರತಿಕ್ರಿಯೆ ಕೂಡ ಇದೆ. ಆ ಪ್ರತಿಕ್ರಿಯೆ ಏನು ಅಂತ ನೋಡ್ಬಿಟ್ಟು ನಾನು ನಮ್ಮ ಗಣ್ಯರ ಜೊತೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಇಲ್ಲಿದೆ ನೋಡಿ ಪ್ರೇಮಲತಾ ನೀಡಿದ ಹೇಳಿಕೆ. ಇದು ಬಿ ರಿಪೋರ್ಟ್ ಬಂದಿದ್ದು ಭಾಳ ಸಂತೋಷ ಅನ್ನಿಸ್ತು ಮನಸ್ಸಿಗೆ. ಒಂದು ಮಟ್ಟಿನ ಸಮಾಧಾನ. ಅಂದರೆ ಇನ್ನೂ ನಮಗೆ ಹೋರಾಡಬೇಕಾದ ದಾರಿ ಇನ್ನೂ ಉದ್ದ ಇದೆ, ತುಂಬ ಇದೆ. ಆದರೆ ಈಗ ಈ ಮಟ್ಟಕ್ಕೊಂದು ಜಯ ಆಗಿದ್ದು ನಿಜವಾಗ್ಲೂ ಸತ್ಯಕ್ಕೆ ಧರ್ಮಕ್ಕೆ ಒಂದು ಜಯ ಅಂತ ಮನಸ್ಸಿಗೆ ತುಂಬ ಸಮಾಧಾನ ಆಗಿದೆ. ಆದರೆ ನಾವು ಕಳೆದಿರೋದು 23 ದಿವಸ ಜೈಲಲ್ಲಿ ಕಳೆದಿರೋದು ಅದು ನಮಗಾದ ನಷ್ಟ. ಅದು ಹೇಗೆ ಅಂಥೇಳಿ ಅದನ್ನು ತುಂಬಿಕೊಳ್ಳೋದು ಭಾಳ ಕಷ್ಟ ಮನಸ್ಸಿಗೆ. ಆದರೆ ಒಂದು ಸಮಾಧಾನ ಆಗಿದೆ. ಹಾಂ, ಹೌದು. ಅವರು ಅದಕ್ಕೆ ನಾನು ಏನು ಹೇಳೋದು, ಕಾನೂನು ಹೋರಾಟ ಎಲ್ರಿಗೂ, ಕಾನೂನಿನಲ್ಲಿ ಹೋರಾಡೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆದರೆ ಸತ್ಯ ನಮ್ಮ ಜೊತೆ ಇರೋದ್ರಿಂದ ನನಗೆ ಅದು ಯಾವುದು ಬಂದರೂ ಎದುರಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ. ಮತ್ತು ಕಾನೂನಾತ್ಮಕ ಹೋರಾಟ ನಾವು ಮಾಡ್ತೀವಿ. ಹೌದು. ಏನು ಹೇಳೋದು, ಅವರು ಅದಕ್ಕೆ ನಾನು ವಿವರಣೆ ಕೊಡ್ತಾ ಹೋದರೆ ಅದು ತುಂಬ ಆಗುತ್ತೆ. ಹೇಗೆ ಅವರ ಅಪರಾಧನ ಮುಚ್ಚಿ ಹಾಕೋದಕ್ಕೋಸ್ಕರನೇ ಮಾಡಿರೋವಂಥ ಗುರುತರವಾದ ಒಂದು ಆರೋಪ, ಅದು ಸುಳ್ಳು ಆರೋಪ. ಎಸ್, ಪ್ರಿಯ ವೀಕ್ಷಕರೇ, ಏನಾಗಿತ್ತು ಆ ಕತೆ ಅನ್ನೋದು ನಿಮಗೂ ಕೂಡ ನೆನಪಿರಬಹುದು. ಏನು ಈ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ ಹೊರಗೆ ಬರುತ್ತೆ ಅನ್ನುವ ಸುದ್ದಿ ಎಲ್ಲ ಕಡೆ, ಎಸ್ಪೆಷಲಿ ಹವ್ಯಕ ಸಮುದಾಯದಲ್ಲಿ ಹರಿದಾಡ್ತಾ ಇರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಈ ಪ್ರಕರಣ ದಾಖಲಾಗುತ್ತೆ. ಯಾಕೆ ಶಂಕರ್ ಪ್ಲೀಸ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಹೇಳೋದನ್ನು ಕಂಟಿನ್ಯೂ ಮಾಡೋದಾದ್ರೆ ಅವ್ರನ್ನ 23 21 ಅಂತ ರಿಪೋರ್ಟ್ ಆಯ್ತು, ಬಟ್ ಅವ್ರು ಹೇಳಿದ್ದು 23 ಅಂತ. 23 ದಿನಗಳು ಅವರು ಪೊಲೀಸ್ ಕಸ್ಟಡಿ, ನ್ಯಾಯಾಂಗ ಬಂಧನ ಎಲ್ಲ ಅನುಭವಿಸಿದ್ರು. ಇವ್ರಿಗೂ ಒಂದು ಆರೋಪ ಏನು ಅವ್ರ ಮೇಲೆ ಅಂದ್ರೆ ಬ್ಲಾಕ್ ಮೇಲ್ ಮಾಡಿದ ದಾಖಲೆ ಕೂಡ ಇಲ್ಲ. ಅತ್ಯಾಚಾರದ ಆರೋಪ ಇತ್ತು, ಅವ್ರಿಗೆ ಒಂದಿನ ಅರೆಸ್ಟು ಇಲ್ಲ. ಜಡ್ಜ್ಗಳು ಅವರನ್ನು ನೀವು ವಿಚಾರಣೆ ಮಾಡೋದು ಬಿಟ್ಟು ಹೊರಟೋಗ್ಬಿಡ್ತಾರೆ. ನಾವಿನ್ನೂ ಶ್ರೀ 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 ಅಂತ ಹೇಳ್ಬಿಟ್ಟು ಹಿಂದ್ಗಡೆ ವಿಶೇಷಣಗಳನ್ನ ಹಚ್ಚಿ ಮಾತಾಡ್ತಾ ಹೋಗ್ತೀವಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೆಷನ್ಸ್ ಕೋರ್ಟ್ ಜಡ್ಜ್ಮೆಂಟ್ ಓದ್ದವರು ಅದೇನು, ಯಾವ ಸೀಮೆ ಮಠ, ಯಾವ ಸೀಮೆ ಮಠದ ಪರಂಪರೆ, ಯಾವ ಸೀಮೆ ಸನ್ಯಾಸ ಪರಂಪರೆ ಇದು ಅಂತ ವಿ ಹ್ಯಾವ್ ಟು ವಂಡರ್. ಅಂತದ್ರಲ್ಲಿ ಇವರು ಈಗ ಸರ್ಕಾರದ ಷಡ್ಯಂತ್ರ, ಅದು ಇದೇ ಯಡಿಯೂರಪ್ಪನವ್ರ ಪೇಟೆಂಟ್ ಇವ್ರು ಯಾಕೆ ತಗೋತಾ ಇದ್ದಾರೆ? ಇದು ಸರ್ಕಾರದ ಷಡ್ಯಂತ್ರ. ಸರ್ಕಾರ ಒಂದು ಕಾನೂನು ಪ್ರಕ್ರಿಯೆಯಲ್ಲಿ CID, ನಮ್ಮ CID ಮೇಲೆ ನಂಬಿಕೆ, ನಮ್ಗೆ ಯಾವ್ದ್ರ ಮೇಲೆ ನಂಬಿಕೆ ಇಲ್ಲ ಜಗತ್ತಿನಲ್ಲಿ. ಹೌದು, ಇದು ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋದೊಂದಿದೆ ಆ ಗಾದೆಯನ್ನು. ಈಗ ಮಠ ತನ್ನನ್ನು ಡಿಫೆಂಡ್, ಈಗ ಬಿ ರಿಪೋರ್ಟ್ ಹಾಕಿರೋದ್ರ ಬಗ್ಗೆ ಒಂದು ವಲಯಕ್ಕೆ ಅದು ಬೇಜಾರಾಗಿರಬಹುದು, ಬಿ ರಿಪೋರ್ಟ್ ಹಾಕಿರೋದಕ್ಕೆ. ಆದರೆ ಬಿ ರಿಪೋರ್ಟ್ ಹಾಕಿರೋದನ್ನು ಪ್ರಶ್ನೆ ಮಾಡೋದಕ್ಕೆ ಅವರಿಗೆ ಅವಕಾಶ ಇದೆ, ಅದನ್ನು ಕೋರ್ಟಲ್ಲಿ ಮಾಡ್ಬೋದು. ಆದರೆ ಅಲ್ಲಿ ಸರ್ಕಾರವನ್ನು ತರೋದಿದೆಯಲ್ಲ, ಸರ್ಕಾರದ ಷಡ್ಯಂತ್ರ ಇಲ್ಲಿದೆ ಅನ್ನೋ ಮಾತಿದೆಯಲ್ಲ, ಅದು ಅಷ್ಟೊಂದು ನೀವು ಸಿಸ್ಟಮೆಟಿಕ್ ಆಗಿ ನೋಡಿ. ಈ ಸರ್ಕಾರದ ಷಡ್ಯಂತ್ರ ಇದು ಆರೋಪ ಶುರುವಾದ್ಮೇಲೆ ಇದ್ದಕ್ಕಿದ್ದಾಗೆ ನಾವು ಕಸಾಯಿ ಖಾನೆ ವಿರುದ್ಧ ನಾನು ಮಠ ಹೋರಾಟ ಮಾಡ್ತೇವೆ, ಎಲ್ಲ ಮಠಾಧೀಶನ ಅಂದ್ರೆ ಇದ್ದಕ್ಕಿದ್ದಾಗೆ ಸರ್ಕಾರದ ವಿರುದ್ಧ ಒಂದು ಹೋರಾಟ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಈ ಮಠಾಧೀಶರು ಮತ್ತು ಅವರ ಭಕ್ತರು ನಿರ್ಮಿಸ್ತಾರೆ. ಇಟ್ ಶೋಸ್. ಈಗ ಅದೇ ಈಗ ಏನಾಗಿದೆ, ಕೊನೆಯ ಹಂತದವರಿಗೆ ಒಂದು ಯುದ್ಧ ಮಾಡಬೇಕು ಅಂತ ಹೇಳೋ ತೀರ್ಮಾನಕ್ಕೆ ಹೊರಟಾಗಿದೆ. ಈಗ ಪ್ರೇಮಲತಾ ಅವರು ನಿಮ್ಮ ಟಿವಿಗೆ ಕೊಟ್ಟ ಸಂದರ್ಶನದಲ್ಲಿ ಈಗ ಅವರು ಹೇಳಿದ್ದಾರೆ, ನಾವು ಈ ಕಾನೂನಾತ್ಮಕವಾದ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ. ಈ ಮಾತು ಅವರು ಚಂದ್ರಶೇಖರ್ ಅನ್ನೋರು ಮಠದ ಪರವಾಗಿ ಮಾತಾಡಿದಾರಲ್ಲ, ಅವರು ಇದೇ ಮಾತನ್ನು ಹೇಳಿದ್ದಾರೆ, ತಾವು ಮುಂದುವರಿತೇವೆ ಅಂತ ಹೇಳಿ.
ಕಾನೂನಾತ್ಮಕವಾದ ಹೋರಾಟವನ್ನು ಸುಪ್ರೀಂ ಕೋರ್ಟ್ವರೆಗೂ ತಗೊಂಡು ಹೋಗೋದಕ್ಕೆ ತಾರ್ಕಿಕ ಅಂತ್ಯ ಕಾಣೋದಕ್ಕೆ ಯಾರಿದ್ದೂ ತಕರಾರು ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಸರ್ಕಾರವನ್ನು ಹೇಳಕ್ಕೆ ತರೋದಿದೆಯಲ್ಲ ಅದಕ್ಕೆ ಈಗ ಹಾಗಾದರೆ ಶಂಕರ್ ಅದನ್ನು ಪ್ರಸ್ತಾಪ ಮಾಡಿದ್ರು, ರೈಟ್ಲಿ ಸೆಡ್. ಈಗ ಐದು ಜನ ಜಡ್ಜ್ಗಳು ಹಿಂಸರಲ್ಲ, ಅದು ಯಾವ ಷಡ್ಯಂತ್ರ ಹಾಗಾದರೆ? ಯಾರು ಷಡ್ಯಂತ್ರ ಅಲ್ವಾ? ಈ ಪ್ರಶ್ನೆ ಬಂದ್ಬಿಡ್ತದೆ ಅದು. ಹಾಗಾಗಿ ನೀವು ಒಂದು ತನಿಖಾ ಸಂಸ್ಥೆಯ ಮೇಲೆ ಒಂದು ಆರೋಪವನ್ನು ಮಾಡಬೇಕಿದ್ರೆ ನಿಮ್ಮ ಹತ್ರ ಅಷ್ಟೊಂದು ಬಲವಾದ ಸಾಕ್ಷ್ಯಾಧಾರಗಳಿದ್ದರೆ ನೇರವಾಗಿ ಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಬಿಟ್ಟು ಈ ಆರೋಪಗಳನ್ನು ಮಾಡೋದ್ರ ಹೋದರೆ ಅದು ಮತ್ತೊಂದು ಕಡೆಯಲ್ಲಿ ತಿರುಗುಬಾಣ ಆಗೋಂಥ ಅಪಾಯ ಇರ್ತದೆ. ಎಸ್ ಹರೀಶ್, ನಿಮ್ಗನ್ಸುತ್ತಾ ಇದರಲ್ಲಿ ಸರ್ಕಾರದ ಷಡ್ಯಂತ್ರ ಇರ್ಬೋದು? ಖಂಡಿತವಾಗ್ಲಿಲ್ಲ. ಯಾಕಂದರೆ CID ಸಾಕಷ್ಟು ಕೇಸ್ಗಳನ್ನ ಸಾಲ್ವ್ ಮಾಡಿದೆ. ಇದು ಒನ್ ಆಫ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ನು ನಮ್ಮ ಪೊಲೀಸ್ ಫೋರ್ಸಲ್ಲಿ. ಆಮೇಲೆ ಕರ್ನಾಟಕ ಪೊಲೀಸು ಭಾರಿ ಅದರದ್ದೇ ಆದಂಥ ಇತಿಹಾಸ ಇದೆ, ಪರಂಪರೆ ಇದೆ. ಅವ್ರು ಒಳ್ಳೆ ಕೆಲಸ ಮಾಡಿದ್ರು. ಇಡೀ ದೇಶದಲ್ಲಿ ಅವ್ರದ್ದೇ ಆದಂಥ ಒಂದು ಹೆಸರಿದೆ. ಇವತ್ತು ಕಾನೂನಲ್ಲಿ ಅವ್ರು ಬಿ ರಿಪೋರ್ಟ್ ಹಾಕಿದರೆ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಸೊ ಕ್ಲೀನಾಗಿ ಲಾ ಆಫ್ ದ ಲ್ಯಾಂಡ್ ಶಿ ಹಸ್ ಬಿನ್ ಅಕ್ವಿಟೆಡ್, ಬ್ಲ್ಯಾಕ್ ಮೇಲ್ ಇಲ್ಲ ಅಂತ. ಇನ್ನು ಮುಂದಕ್ಕೆ ಅವ್ರು ಏನು ಬೇಕಾದ್ರೂ ಕಾನೂನು ಸುಪ್ರೀಂ ಸಾಹೇಬ್ರು ಹೇಳ್ದಂಗೆ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು. ಬಟ್ ಆದರೆ ಇದ್ದಕ್ಕಿದ್ದಂಗೆ ಯಾವುದೋ ಬೇರೆ ಅದನ್ನು ತಗೊಂಬಂದು ವಿಷಯನ ತಗೊಂಬಂದು ಹಾಕೋದು ಸರಿಯಲ್ಲ. ಒಟ್ಟು ಶಿ ಹಸ್ ಒಂದು ಹಂತಕ್ಕೆ ಗೆದ್ದಿದ್ದಾರೆ. ಇನ್ನು ಮುಂದೆ ನನಗಿರುವುದು ಪ್ರಶ್ನೆ, ಇಂಥ ಪ್ರಕರಣಗಳು ಈ ರೀತಿ ನೀವು ಸುಳ್ಳು ಆರೋಪ ಮಾಡಿದರೆ ನನಗೆ 23 ದಿನಗಳ ಕಾಲ ಆ ಹೆಣ್ಮಗಳು ಜೈಲಿನಲ್ಲಿ ಕಣ್ಣೀರು ಹಾಕದಲ್ಲ, ಅದಕ್ಕೆ ಯಾರು ಪರಿಹಾರ ಕೊಡೋರು? ಯಾರು ಯಾರ ಮೇಲೆ ಆರೋಪ ಮಾಡಿಬಿಟ್ಟು ಇಡೀ ಅವತ್ತು ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತು ಅನ್ನೋದನ್ನ ನಮಗೆ ಗೊತ್ತಿದೆ. ನೀವು ಯಾರು ಅತ್ಯಾಚಾರದ ಆರೋಪಿಯಾಗಿರ್ತೀರಿ ನಿಮ್ಮನ್ನು ಮುಟ್ಟುವ ಧೈರ್ಯ ಯಾರಿಗೂ ಇರಲ್ಲ. ಆದರೆ ಈ ಒಂದು ಹೆಣ್ಮಗಳು ಈ ಅತ್ಯಾಚಾರಕ್ಕೆ ಒಳಗಾದವಳು ಜೈಲಿನಲ್ಲಿ ಇದ್ದಾಗ ಕಣ್ಣೀರು ಹಾಕಿ ಈಗ ಬಿಡುಗಡೆ ಆಯಿತು, ಓಕೆ ಫೈನ್. ಆದರೆ ಪೊಲೀಸ್ನವ್ರದ್ದು ಒಂದು ತಪ್ಪಿದೆ ಇಲ್ಲಿ. ನನಗೆ ಅರ್ಥ ಆಗದೆ ಇರೋದು ಹೇಗೆ ಅಂತಂದರೆ, ಈಗ ಹರೀಶ್ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಹೇಳಿದ ತಕ್ಷಣ ಪೊಲೀಸ್ನವ್ರು ಇವ್ರನ್ನ ಅರೆಸ್ಟ್ ಮಾಡ್ಬೋದಾ? ನಾನು ಕಂಪ್ಲೇಂಟ್ ಕೊಟ್ಟು ಕೂಡಲೇ ಎಸ್ ಅದು ಅಲ್ಲಿ ಪ್ರೆಷರ್ ಆಗಿ ಅದು ಏನೋ ಗೊತ್ತಿದೆ. ಇಲ್ಲ ಅದೇ ಇಲ್ಲ, ಇಡೀ ಆ ಪ್ರಶ್ನೆ ಇರೋದೇನು ಅಂದರೆ ಇದು ಒನ್ ಪಾರ್ಟ್ ಆಫ್ ದ ಇಶ್ಯೂ. ಇಡೀ ಆ ಪ್ರಕರಣದಲ್ಲಿ ಪೊಲೀಸು, ನ್ಯಾಯಾಂಗ ಇವರೆಲ್ಲರ ಬಿಹೇವಿಯರ್ ನೋಡಿದ್ರೆ ಪ್ರಭಾವಶಾಲಿಗಳನ್ನು ಕಾನೂನು ಮುಟ್ಟೋದು ಬಹಳ ಕಷ್ಟ ಇದೆ ಈ ನಾಡಿನಲ್ಲಿ ಅನ್ನೋದು ತಿರ್ಗಾ ಪ್ರೂವ್ ಆಗಿದೆ. ಪ್ರಭಾವಶಾಲಿಗಳನ್ನ ಪ್ರಿಯ ವೀಕ್ಷಕರ, ಪ್ರಭಾವಶಾಲಿಗಳನ್ನು ಮುಟ್ಟೋದು ಅಷ್ಟೇ ಇಲ್ಲ. ನನಗೆ ಇನ್ನೊಂದು ಪ್ರಶ್ನೆ ಇದೆ, ನಾನು ಅವ್ರ ಹತ್ರ ಕೇಳಿ ಬ್ರೇಕ್ ಹೋಗ್ಬೇಕು. ಯಾರು ಈ ರೀತಿ ಆರೋಪಗಳನ್ನು ಮಾಡ್ತಾರೆ, ಆರೋಪ ಸಾಬೀತಾಗದಿದ್ದರೆ ಅವ್ರ ಮೇಲೆ ಪ್ರಕರಣ ದಾಖಲಿಸ್ಬೋದಾ? ಸುಳ್ಳು ಆರೋಪ ಮಾಡ್ತಾರೆ, ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್, ಯಾವುದೇ ದಾಖಲೆ ಇಲ್ಲ. ಯಾಕಂದರೆ ನೀವು ಬ್ಲ್ಯಾಕ್ ಮೇಲ್ ಮಾಡಿದಿರಿ ಅನ್ನೋದಕ್ಕೊಂದು ದಾಖಲೆ ಆದರೂ ಬೇಕು. ಅವರು ಟೆಲಿಫೋನ್ ಕನ್ವರ್ಸೇಷನ್ ಆಗಲಿ ಇನ್ನೊಂದಾಗಲಿ ಯಾವ್ಯಾವ ಸಾಕ್ಷಿಗಳನ್ನು ನ್ಯಾಯಾಲಯದ ಮುದ್ರಿಸಿ ಎಲ್ಲದೂ ಬಿದ್ದೋಯ್ತು, CID ಮುಂದೆ ಕೊಟ್ಟಿದ್ದು ಯಾವುದೂ ನಿಂತಿಲ್ಲ. ಅದರಿಂದ ಇದು ಉದ್ದೇಶಪೂರ್ವಕ ಏನೋ ದುರುದ್ದೇಶದಿಂದ ಮಾಡಿದ ಆರೋಪ ಅನ್ನೋ ಒಂದು ತೀರ್ಮಾನಕ್ಕೆ CID ಬಂದಿದೆ. ಇಂಥ ಪ್ರಕರಣಗಳಲ್ಲಿ ಈ ಸುಳ್ಳು ಆರೋಪ ಮಾಡಿದ್ರೆ ಏನಾರು ಆಗಬೇಕಲ್ವ? ಇವನ್ ಆರೋಪಿತ ಜೈಲಿಗೆ ಹೋಗಿ ಬಂದ್ಬಿಡ್ತಾನೆ. ವಿ ಶುಡ್ ಹ್ಯಾವ್ ಸಮಥಿಂಗ್ ಇನ್ ಸಿಸ್ಟಮ್. ಆದರೆ ಅಲ್ಲಿ ನನಗನ್ಸೋದೇನು ಅಂತಂದ್ರೆ, ಅಲ್ಲ ಈ ಮೇನ್ ಆರೋಪದ್ದೇ ಇನ್ನು ಬಗೆಹರಿಬೇಕಿದೆಯಲ್ಲ, ಅದೇ ದೊಡ್ಡದಿದೆಯಲ್ಲ ಇನ್ನು. ಆದರೆ ನನಗಿಲ್ಲ ಅನ್ಸೋದು, ನೀವು ಹೇಳಿದ್ದು ಏನಂದ್ರೆ ಪೊಲೀಸರು ತಾವಾಗಿ ಅದನ್ನು ಕೇಸ್ ಹಾಕ್ಲಿಕ್ಕಿಲ್ಲ. ಯಾಕೆಂದ್ರೆ ನೀವು ಮಿಸ್ಲೀಡ್ ಮಾಡಿದ್ದೀರಿ ಅನ್ನೋ ಥರದಲ್ಲಿ ಅವ್ರು ಹಾಕ್ಲಿಕ್ಕಿಲ್ಲ. ಆದರೆ ಇದರಿಂದ ನೊಂದವ್ರು ಹಾಕ್ಲಿಕ್ಕೆ ಅವಕಾಶ ಇದೆ. ಹೌದು, ಮಾನಹಾನಿ ಹೂಡ್ಲಿಕ್ಕೆ ಅವಕಾಶ ಇದೆ. ಈ ತರದ ಕೇಸ್ ನನಗೆ ಬೇಕಾದ್ದು 23 ದಿನಗಳ ಕಾಲ ಹೆಣ್ಮಗಳು ಕಣ್ಣೀರು ಸುರಿಸಿ ಜೈಲಲ್ಲಿ ಉಳ್ಕೊಂಡ್ಲಲ್ಲ, ಮಾನಸಿಕ ಒಂದು ಹಿಂಸೆಯನ್ನ ಅನುಭವಿಸ, ಅದಕ್ಕೆ ಪರಿಹಾರ ಕೊಡುವವರು ಯಾರು? ಹರೀಶ್, ಪೊಲೀಸೇ ಕೊಡ್ಬೇಕಷ್ಟೇ. ಪೊಲೀಸ್ ಹೆಂಗೆ ಕೊಡ್ತಾರೆ? ಅದನ್ನೇ ಈಗ ಇವರು ಒಂದು ಮಾನಷ್ಟ ಮೊಕದ್ದಮೆ ಅದು ಏನು ಮಠದ ಪರವಾಗಿ ಅವತ್ತು ಇಲ್ಲಿ ಹೊನ್ನಾವರ ಕೋರ್ಟಲ್ಲಿ ಯಾರು ದೂರು ಸಲ್ಲಿಸಿದ್ರು ಅವರನ್ನ ವಿಚಾರಣೆಗೆ ಒಳಪಡಿಸಬೇಕಾದಂಥ ಹಂತ ಇದೆ. ನೀವು ಇವತ್ತಿನ ದಿನ ಈ ಆರೋಪ ಕೇವಲ ಇನ್ನೂ ಮಾತ್ರ ಉಳಿದಿಲ್ಲ, ನೀವು ರಾಜಕೀಯದಿಂದ ಎಲ್ಲ ಕಡೆ ಬೇಕ ಒಂದು ಬೀದಿಯಲ್ಲಿ ನಿಂತ್ಕೊಂಡು ಒಂದು ಹರೀಶು ಕಳ್ಳರು ಸುಳ್ಳರು ಅಯೋಗ್ಯರು ಆಗಿದ್ದಾರೆ ಅನ್ಬಾರ್ದು, ಸಾರ್ವಜನಿಕ ಬದುಕಲಿದ್ದಾರೆ ಪಾಪ ಅವರು. ಒಂದು ಹೇಳಿಕೆ ಕೊಟ್ಬಿಡೋದು ಅಥವಾ ಒಂದು ದೂರು ಕೊಟ್ಬಿಡೋದು, ಎದ್ದು ಹೊಂಟೋಗ್ಬಿಡೋದು. 4 ದಿವಸ ಪ್ರಚಾರ ಸಿಗುತ್ತೆ, 5ನೇ ದಿವಸ ಎಲ್ಲ ಯಾವತ್ತೋ ಅವ್ರದ್ದೇನೋ ಲಕ್ ಚೆನ್ನಾಗಿದ್ರೆ ಎತ್ತಾಕೊಂಡು ಹೋಗಿ ಈ ರೀತಿ ಕೂಡಿಸ್ಬಿಡ್ತಾರೆ. ಅವ್ರಿಗಾಗ ಲಾಸ್ಗೆ ಯಾರು ಜವಾಬ್ದಾರರು? ಹೌದು, ಅದು ಲಾಸ್ ಅನ್ನೋದಕ್ಕಿಂತ ಮಾನಸಿಕ ಘಾಸಿ, ಮಾನಸಿಕ ಹಿಂಸೆ. ಇಸಿ ನೀವು ಮಾಡ್ಕೊಂಡು ಹೋದ್ರೆ ಐ ಹ್ಯಾವ್ ನೋ ಇಶ್ಯೂ, ಅವ್ರು ಅನುಭವಿಸ್ತಾರೆ. ಮಾಡದಿದ್ರೆ ನಿರಾಪರಾಧಿಯಾಗಿದ್ರೆ ಇಸಿ ಅವರ ಮಾನಸಿಕ ಹಿಂಸೆ ಅನುಭವಿಸ್ತಾರೆ. ಅವ್ರು ಮಾತ್ರ ಅಲ್ಲ, ಅವ್ರ ಕುಟುಂಬದವರು, ಆಪ್ತರು, ಸುತ್ತಮುತ್ತಲ ಇರುವ ಜನರು ಜೈಲಿಂದ ಹೊರಗೆ ಬಂದ್ಮೇಲೆ ಇಡೀ ಸಮಾಜ ಅವರನ್ನು ನೋಡುವ ರೀತಿ, ಅಲ್ಲಾಗುವ ಬದಲಾವಣೆಗಳು. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್? ಗೊತ್ತಿಲ್ಲ.
ಏನಿವೆ ಪ್ರಿಯ ವೀಕ್ಷಕರೇ, ಈ ಪ್ರಶ್ನೆಗಳಿಗೆ ಗೊತ್ತಿಲ್ಲ. ಆದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನೋ ಇರಬೇಕು ಕಣ್ರಿ. ಈ ರೀತಿ ಈ ಸುಳ್ಳು ಆರೋಪಗಳನ್ನು ಮಾಡಿದರೆ, ಯಾವುದೋ ಕಾರಣಕ್ಕೆ ಷಡ್ಯಂತ್ರವನ್ನು ರಚಿಸಿ ಆರೋಪ ಮಾಡಿದರೆ, ಯಾವುದೋ ಕಾರಣಕ್ಕೆ ನನ್ನ ಮೇಲೆ ಆರೋಪ ಬರುತ್ತೆ ಅನ್ನೋದಕ್ಕೆ ಮೊದಲು ಇನ್ನೊಬ್ಬರ ಮೇಲೆ ಮಾಡಿ ಮುಗಿಸ್ಬಿಡೋದು, ಒಳಗೆ ಹಾಕ್ಸ್ಬಿಡೋದು, ಇಂಥದ್ದೆಲ್ಲ ಆದರೆ ಎಸ್ ಅವರಿಗೂ ಕೂಡ ಶಿಕ್ಷೆ ವಿಧಿಸೋದಕ್ಕೆ ಏನಾದರೂ ಒಂದು ಅವಕಾಶ ಇರಬೇಕು ಅಂತ ನನಗನ್ಸುತ್ತೆ. ಒಂದು ವಿರಾಮ ತಗೋತೇನೆ. ವಿರಾಮದ ನಂತರ ರಾಜ್ಯದ ಕಪ್ಪ ರಾಜಕಾರಣದ ಸುದ್ದಿ ಇದೆ, ಚರ್ಚೆ ಮಾಡ್ತೀವಿ. ಎಲ್ಲೂ ಹೋಗಬೇಡಿ. ಈಗ ಒಂದು ವಿರಾಮ.